ನಿಜ ಜೀವನದ ಭಯಾನಕ ಕಥೆಗಳು ಯಾವ? ಮಧ್ಯರಾತ್ರಿಯ ಫೋನ್ ಕರೆ. ಇದು 2010ರ ಸಮಯದ ಕತೆ. ನನ್ನ ಸ್ನೇಹಿತ ರಾಜೇಶ್, ನಿಜ ಹೆಸರು ಬದಲಾಯಿಸಲಾಗಿದೆ, ಬೆಂಗಳೂರಿನ ಒಂದು ಹಾಸ್ಟೆಲ್ನಲ್ಲಿ ಇರುತ್ತಿದ್ದ. ಅವನ ಕೋಣೆ 2ನೇ ಮಹಡಿಯಲ್ಲಿತ್ತು ಮತ್ತು ಅವನು ಸಾಮಾನ್ಯವಾಗಿ ರಾತ್ರಿ ಹೊತ್ತು ಓದುತ್ತಾ ಇರುತ್ತಿದ್ದ. ಒಂದು ರಾತ್ರಿ ಸುಮಾರು 12:30ಕ್ಕೆ ಅವನ ಫೋನ್ ಬಿರ್ ಅಂತ ಮಾಡಿತು. ಅವನು ಫೋನ್ ಎತ್ತಿದಾಗ ಇನ್ನೊಂದು ಬದಿಯಿಂದ ಯಾರೋ ಗೋಳಾಡುವ ಧ್ವನಿ ಕೇಳಿಸಿತು. ನಾನು ಇಲ್ಲಿ ಸಿಕ್ಕಿಕೊಂಡಿದ್ದೇನೆ, ದಯವಿಟ್ಟು ನನ್ನನ್ನು ಉಳಿಸು ಎಂದು ಒಂದು ಹುಡುಗಿಯ ಧ್ವನಿ ಕೇಳಿಸಿತು. ರಾಜೇಶ್ ಗಾಬರಿಯಾಗಿ, ನೀವು ಯಾರು, ಎಲ್ಲಿದ್ದೀರಾ ಎಂದು ಕೇಳಿದ್ದ. ಆದರೆ ಫೋನ್ ಕರೆ ಅಷ್ಟಕ್ಕೆ ಕಟ್ ಆಗಿಬಿಟ್ಟಿತು. ಅವನು ಕರೆ ಬಂದ ನಂಬರ್ಗೆ ಮರಳಿ ಕರೆ ಮಾಡಿದ್ದ, ಆದರೆ ಅದು ಸ್ವಿಚ್ ಆಫ್ ಎಂದು ತೋರಿಸುತ್ತಿತ್ತು. ಮರುದಿನ ರಾಜೇಶ್ ಹಾಸ್ಟೆಲ್ ಮ್ಯಾನೇಜರ್ಗೆ ಈ ಬಗ್ಗೆ ಹೇಳಿದ್ದ. ಮ್ಯಾನೇಜರ್ ಮುಖ ಗಂಭೀರವಾಗಿ, ಅದು ನಿನ್ನೆ ರಾತ್ರಿ ನಡೆದದ್ದು ಅಲ್ಲವೇ ಎಂದು ಕೇಳಿದ್ದ. ರಾಜೇಶ್ ಹೌದು ಅಂದಾಗ ಮ್ಯಾನೇಜರ್ ಒಂದು ಘಟನೆಯ ಬಗ್ಗೆ ಹೇಳಿದ್ದ. ಇಲ್ಲಿ 5 ವರ್ಷ ಹಿಂದೆ ಒಬ್ಬ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಳು. ಅವಳು ಫೋನ್ ಮಾಡಿ ಸಹಾಯ ಕೇಳಿದ್ದಳು, ಆದರೆ ಯಾರೂ ಅವಳಿಗೆ ಸಹಾಯ ಮಾಡಲಿಲ್ಲ. ಅವಳು ಈಗಲೂ ಫೋನ್ ಮಾಡುತ್ತಾಳೆಂದು ಹೇಳ್ತಾರೆ. ರಾಜೇಶ್ ಆ ದಿನದ ನಂತರ ಆ ಹಾಸ್ಟೆಲ್ನಿಂದ ಹೊರಗೆ ಹೋಗಿ ಬೇರೆಡೆ ಇರಲು ಶುರು ಮಾಡಿದ್ದ. ಅವನು ಇನ್ನೂ ಆ ರಾತ್ರಿಯ ಫೋನ್ ಕರೆಯ ಧ್ವನಿಯನ್ನು ಮರೆಯಲು ಸಾಧ್ಯವಾಗಿಲ್ಲ. ಇದು ನಿಜ ಜೀವನದ ಘಟನೆಯಂತೆ ಕೇಳಿಸುತ್ತದೆಯೇ? ಭಯಾನಕ ಕಥೆಗಳು ನಿಜವಾದಾಗ ಅದು ಹೆಚ್ಚು ಭೀತಿ ಹುಟ್ಟಿಸುತ್ತದೆ. ನಿಮ್ಮ ಸುತ್ತಲೂ ಇರುವ ಕಥೆಗಳನ್ನು ಹಂಚಿಕೊಳ್ಳಿ. ಯಾರಿಗಾದರೂ ಇದೇ ರೀತಿಯ ಅನುಭವ ಇದ್ದರೆ ಕಾಮೆಂಟ್ ಮಾಡಿ.